ಕಿರಣಿಗೆ ಆರಾಮಿಲ್ಲದ ಕಾರಣದಿಂದ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ಆರಾಮಿಲ್ಲ ಅದಕ್ಕೆ ಏನದು ಡಿಪೋ ಹತ್ರ ಬಂದು ದೋಸೆ ದಿನ ಕ್ಯಾಪ್ ತೆಗಿತಾ ಇಲ್ಲ ಬ್ಯಾಡ್ ಬಿಡ್ಲಿ ಒಳ್ಳೆ ಮಳೆ. ಇವಾಗ ಪ್ಲಾನ್ ಮಾಡ್ತಿದ್ದೀವಿ ಮೂವಿಗೆ ಹೋಗ್ಬೇಕಂತ ಡೆವಿಲ್. ಬಟ್ ಇವನು ಸ್ವಲ್ಪ ಕಿಚ್ಚ ಸುದೀಪ್ ಫ್ಯಾನ್ ಬೇರೆ, ಸೊ ಅದಕ್ಕೆ ಡೌಟ್ ಹೋಗೋದು. ನೋಡ್ಲೆ ಅಂದ್ರೆ ಕದೀರ್ ಬೈ ಇಲ್ಲ, ಅವ್ರ ಮಗ ಮಾಡ್ತಿದ್ದಾನೆ ಇವತ್ತು. ಯಾವ ಟೈಪ್ ಇದೆ ಅಂತ ಅಪಿ ಟೇಸ್ಟ್ ಹೆಂಗಿದೆ? ಹೌದು ಹಿಂದಿಲ್ಲ ಅಲ್ಲ ನೀನ್ ನಿಮ್ ಕಮೆಂಟ್ ಮುಖಾಂತರ ನೆಕ್ಸ್ಟ್ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಮೇಂಟೈನ್ ಮಾಡ್ತಿದ್ರು. ಫುಲ್ ಪ್ಲೇಟ್ 70 ರೂಪೀಸ್, 24 ಐಟಮ್ಸ್ ಹಾಕ್ತಾರೆ ಒಂದು ಗಿರ್ಮಿಟ್ ಒಳಗೆ. ಸಸ್ಪೆನ್ಸ್ ಇಡ್ತೀನಿ. ಬ್ಯಾಡ ನಮ್ಮಡಿಗೆ ಬೇಡ ನೋಡಿ ನಿಜ. ಓ ಮೈ ಗಾಡ್, ಗೊತ್ತಿಲ್ಲ ಇದೊಂದು ಬಿಡ್ಬೇಕು ಗೈಸ್ ಅಷ್ಟೇ. ನೀವೇ ಅಂದ್ರೆ ಅವನಿಗೆ ಚಳಿಗೆ 1 ಪ್ಯಾಕ್ ಇರೋದು 2 ಪ್ಯಾಕ್ ಲಂಚ್ ಮಾಡಕ್ಕೆ ನಾವು ಬಂದಿರೋದು ಐಸ್ ಲೈನ್ ಗೈಸ್. ಇನ್ನೊಂದು ಏನಂದ್ರೆ ಚಳಿ ಐತಲ್ಲ, ಹಲ್ಟಿ ಐತಿ ಚಳಿ. ನನಗೆ ಈಗಂತ ತ್ರಾಸ ಆಗಲ್ಲ. ಬಾತ್ರೂಮ್ ಹೋದ ಮುಕ್ಕಳಿ ತೊಗೊಳೋದು ಐತಲ್ಲ ಅದರಷ್ಟು ನರ್ಕ. ನನ್ನ ಐ ಕಾಂಡ್ ಗೈಸ್ ಲಿಟ್ರಲಿ ನಿಯರ್ ಬೈ ಈಗ 2 ದಿನ ಆಯ್ತು ಬಿಸಿನೀರು ಹಾಕೊಂಡು ಮುಗುಳಿ ತೊಳ್ಕೊಳಕತ್ತೀನಿ. ಈಗ ನೀವು ಎದ್ದು ಮುಟ್ಕೊಂಡು ಹೇಳ್ಬಿಟ್ರಿ ನಿಮ್ಗೂ ಅದೇ ಸ್ಥಿತಿ ಆಗತೈತಿ ಏನಂತ. ಅನ್ನಕ ನಮ್ಮ ಮನಕ ಚಳಿ ಬಗ್ಗೆ ಹೇಳ, 1-2 ಲೈನ್ ಆಗಿ ಹೇಳ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದಾದಂದ್ರೆ ಕಿರಣ್ ಚಾಪ್ಲಿನ್ ಯೂಟ್ಯೂಬ್ ಚಾನಲ್ಲೇ. ಸೊ ಇವತ್ತು ಇನ್ನೊಂದು ಸೀನ್ ಏನಂದ್ರೆ, ಅವನು ಕಿರಣಿಗೆ ಆರಾಮಿಲ್ಲದ ಕಾರಣದಿಂದ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಅವನಂತೂ ನನ್ನ ಜೊತೆಗೆ ಬಂದಿದ್ದಾನೆ. ಸೊ ಇವತ್ತಿನ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಇದೊಂದು ಅವನಿಗೆ ಹೊಸ ಕಂಟೆಂಟ್ ಸಿಕ್ಕಂಗೆ ಆಗುತ್ತೆ. ನೋಡೋಣ, ಇವತ್ತು ಎಕ್ಸ್ಪ್ಲೋರ್ ಮಾಡ್ಕೊಂತ ನನ್ನ ಬ್ಲಾಗಿನ ತೋರಿಸ್ತೀನಿ ಏನೇನೇ ಆಗುತ್ತೆ ಅಂತ. ಗೈಸ್ ಈಗ ಫೈನಲಿ ನಾವು ಬಂದಿರೋದು ನಾರ್ಮಲ್ ಡಿಪೋ ಕಡೆ. ಈಗ ಡಿಪೋ ಕಡೆ ಬಂದಾಗ ನನಗೆ ಸ್ವಲ್ಪ ಆರಾಮಿಲ್ಲ ಅದಕ್ಕೆ ಸ್ವಲ್ಪ ಇಡ್ಲಿ ತೊಗೊಂಡಿನಿ. ನಮ್ಮ ಮನೆಗೆ ಏನದು ಡಿಪೋ ಹತ್ರ ಬಂದು ದೋಸೆ ದಿನ ದೋಸೆ. ಇವನ ಡಿಪೋ ಕ್ಯಾಪ್ ತೆಗಿತಾ ಇಲ್ಲ ಬ್ಯಾಡ್ ಬಿಡ್ಲಿ ಒಳ್ಳೆ ಮಳೆ ಒಳ್ಳೆ ಎಸ್. ಈಗ ಬಿಸಿ ಇಡ್ಲಿ ತಿನ್ನೋಣ, ಪಟ್ಟ ಆರಿಬಿಡ್ತೈತೆ. ಅದಾದಮೇಲೆ ನಮ್ಮ ಇದು ಮಾಡೋಣ. ಸೊ ಗೈಸ್ ಇವಾಗ ಏನಂದರೆ ಅಲ್ಲಿ ತಿನ್ಕೊಂಡ್ವಿ ಡಿಪೋ ಹತ್ರ. ಎಲ್ಲೋ ಕರ್ಕೊಂಡು ಹೋಗಿದ್ದ ರೋಡ್ ಸೈಡ್. ಗೊತ್ತಲ್ಲ, ರೆಸ್ಟೋರೆಂಟ್ನಿಂದ ಪ್ರಿಫರ್ ನಾವು ರೋಡ್ ಸೈಡೇ ಮಾಡ್ತೀವಿ, ಅದೊಂದೇ ಸ್ಯಾಟಿಸ್ಫೈ ಮಾಡೋದು. ಇವಾಗ ಪ್ಲ್ಯಾನ್ ಮಾಡ್ತಿದ್ದೀವಿ ಮೂವಿಗೆ ಹೋಗ್ಬೇಕಂತ ಡೆವಿಲ್. ಬಟ್ ಇವನು ಸ್ವಲ್ಪ ಕಿಚ್ಚ ಸುದೀಪ್ ಫ್ಯಾನ್ ಬೇರೆ, ಸೊ ಅದಕ್ಕೆ ಡೌಟ್ ಹೋಗೋದು. ಮುಂದೆ ಏನು ಪ್ಲ್ಯಾನ್ಸ್ ಅಂತ ನಿಮ್ಗೆ ತೋರಿಸ್ತೀವಿ. ನೋಡ್ಲೆ ಸ್ವಲ್ಪ ಅಂದರೆ ಏನು ಎಲ್ಲ ಆಗಾದ್ಮೇಲೆ ಮೇನ್ ಪಾಯಿಂಟಿಗೆ ಬಂದಿದ್ದೀವಿ. ನಮ್ಮ ಪಾಯಿಂಟ್ ಕದೀರ್ ಬೈ ಗಿರ್ಮಿಟ್ ಅಂತ. ಸೊ ಇನ್ನೊಂದು ಇದೆ ಏನಾಗಿದೆ ಅಂದರೆ, ಕದೀರ್ ಬೈ ಇಲ್ಲ, ಅವ್ರ ಮಗ ಮಾಡ್ತಿದ್ದಾನೆ ಇವತ್ತು. ಟೇಸ್ಟ್ ನೋಡಬೇಕು ಯಾವ ಟೈಪ್ ಇದೆ ಅಂತ. ನನಗಂತೂ ಹೋಪ್ಸ್ ಬರ್ತಿಲ್ಲ. ಅವ್ನು ಆರಾಮಿಲ್ಲದಿಂದ ನಾನು ಮಾಡ್ತಿದ್ದೀನಿ. ಸೊ ಇವತ್ತು ಇನ್ನೊಂದು ದಿನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಅಪಿ ಟೇಸ್ಟ್ ಹೆಂಗಿದೆ? ಹೌದು ಚಲೋ ಐತೆ. ನೀನು ಯಾವಾಗ ಮುಂಚೆ ತಿಂದಿಲ್ಲ ಅಲ್ಲ? ಕಬಲಿ ತೆಗಿಲೆ ತೆಗಿಯಪ್ಪಿ. ನಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀನಿ. ಅಲ್ಲೇ ಕಬಲೆ ಇಲ್ಲಿ ಯಾವಾಗಲೂ ರಶ್ ಇರುತ್ತೆ. ನಿನ್ನೆ ಬಂದಿದ್ವಿ, ನಿನ್ನೆ ಇಟ್ಟಿದ್ದಿಲ್ಲ ಇವರು. ಟೇಸ್ಟ್ ನೋಡಿ. ನಿಮ್ಮ ಕಮೆಂಟ್ ಮುಖಾಂತರ ನೆಕ್ಸ್ಟ್ ನಿಮ್ಮ ಕಮೆಂಟ್ ಮುಖಾಂತರ ನೆಕ್ಸ್ಟ್ ನಾನು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಹೊಸ ಮೊಬೈಲ್ ಯಾವಾಗ ಬಂದಿದೆ, ಬಟ್ ನಾನು ಅದಕ್ಕೋಸ್ಕರ ತಗೊಂಡಿಲ್ಲ. ಪರವಾಗಿಲ್ಲ, ಬಟ್ ಇವಾಗ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಇದೇನಂತಾರೆ, ಆಡಳಿತ ಮುಂದೆ ವರ್ಷ ಬರ್ತಿದ್ದಾರೆ ಕದೀರ್ ಬೈ ಗಿರ್ಮಿಟ್. ನೋಡ್ಬೇಕು ಇವಾಗ ಟೇಸ್ಟ್. ಫೈನಲಿ ನಾವೆಲ್ಲ ತಿನ್ನಕ್ಕೆ ಬಂದ್ವಿ. ಈಗ ನಿಧಿ ರಿವ್ಯೂ ಹೇಳ್ತಾನೆ. ನನ್ನ ಫ್ರೇಮ್ ಕರೆಕ್ಟಾಗಿ ಬರ್ತಿಲ್ಲ, ಸೊ ಅದಕ್ಕೆ ಕಿರಣಿಗೆ ಕಂಟಿನ್ಯೂ ಮಾಡಿದೆ. ಆದರೂ ಈಗ ಅರ್ಥ ಮಾಡ್ಕೊಳವಲ್ಲ, ಬಿಕಾಸ್ ಆಫ್ ಸಮ್ ಲಿಟಲ್ ಬಿಟ್ ಪರ್ಸ್ನಲ್ ಅಲ್ಲ, ಮುನಿಗೆ ಹೇಳೋಕ್ಕಾಗಲ್ಲ ಅಷ್ಟೇ. ಸೊ ಕೈಗೆ ಇಟ್ಕೋ, ಟೇಸ್ಟ್ ಪರವಾಗಿ ಮೇಂಟೈನ್ ಮಾಡ್ತಿದ್ದಾರೆ ಗೈಸ್. ಇಲ್ಲೊಂದು ಏನಂದರೆ, ನಾರ್ಮಲ್ ನೀವು ಗಿರ್ಮಿಟ್ ಎಷ್ಟು ರೂಪಾಯಿ ಕೊಟ್ಟು ತಿಂತೀರಾ? ಹಬ್ಬ ಅಂದರೆ ಒಂದು ಫುಲ್ ಪ್ಲೇಟ್ ಅಂದರೆ ಅಂಜಾದೊಂದು ಹಬ್ಬ ಎಷ್ಟು ಒಂದು 30. ಹಬ್ಬ ಅಂದ್ರೆ 40. ಇಲ್ಲಿ ಹಾಫ್ ಪ್ಲೇಟೇ 40, ಫುಲ್ ಪ್ಲೇಟ್ 70 ರೂಪೀಸ್. ಬಿಕಾಸ್ ಆಫ್ ಇವ್ರು ಯೂಸ್ ಮಾಡೋದು ಎಲ್ಲ ಎಲ್ಲ ಅಂದರೆ 24 ಐಟಮ್ಸ್ ಹಾಕ್ತಾರೆ ಗೈಸ್. ಇಂಗ್ರೀಡಿಯೆಂಟ್ಸ್ ಕನ್ನಡ ನೋ ಇಂಗ್ಲೀಷ್, ಸಾರಿ ಗೈಸ್. ಎಲ್ಲ ಐಟಮ್ಸು 24 ಐಟಮ್ಸ್ ಹಾಕ್ತಾರೆ ಒಂದು ಗಿರ್ಮಿಟ್ ಒಳಗೆ. ಎಲ್ಲ ಇರ್ತದೆ ಗೈಸ್. ಏನು ಶೇಂಗಾ ಇರುತ್ತೆ, ಚಕ್ಲಿ ಇರುತ್ತೆ,
ಮತ್ತೇನಿರುತ್ತೆ ಸೇವು ಬಟಾಣಿ ಎಕ್ಸೆಟ್ರಾ ಎಲ್ಲ ಇರ್ತವೆ. ಟೋಟಲ್ 24 ಆಲ್ಮೋಸ್ಟ್ ಎಲ್ಲ ಫುಡ್ ಬ್ಲಾಗರ್ಸ್ ಬಂದು ಮಾಡ್ಯಾರ, ಇನ್ಕ್ಲೂಡಿಂಗ್ ಅಸ್. ನಾವು ಮಾಡಿಲ್ಲ, ಸಮ್ ಪರ್ಸನಲ್ ಇಶ್ಯೂಸ್. ಅದಕ್ಕೆ ಸೊ ಈಗ ಈಗ ತಿನ್ನೋಣ, ತಿಂದು ನೆಕ್ಸ್ಟ್ ಏನು ಇದೆ ನೋಡೋಣ. ಇವತ್ತು ನಿಧಿ ಬರಲಿ, ನಿಧಿ ಇವತ್ತು ಹೇಳ್ತಾ ನಿಮ್ಮವ್ರದ್ದು ಮುಂದೆ ಸ್ವಲ್ಪ ಸಸ್ಪೆನ್ಸ್ ಇಡ್ತೀನಿ. ಬ್ಯಾಡ ನಮ್ಮ ಹುಡುಗಿ ಬೇಡ ಹೇಳೋದು ನಿಜ ಗೈಸ್. ಇವತ್ತು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ನಿಧಿ ಹೇಳೋದು. ಅವರು ಮುಂದಾಗೋ ಫ್ಯೂಚರ್ ಪ್ಲಾನಿಂಗ್ಸ್ ಅಲ್ಲ ಮಾಡಿ ನಾವು ಹೋಗಿ. ಓ ಮೈ ಗಾಡ್, ಗೊತ್ತಿಲ್ಲ ಮಗನೇ ಮತ್ತೆ ಹೇಳಿ ಅಂತಂದ್ರೆ ಇದೊಂದು ಬಿಡ್ಬೇಕು ಗೈಸ್ ಅಷ್ಟೇ. ನಿಧಿ ಅಂದ್ರೆ ನಿಧಿ ಇನ್ನೊಂದು ಸ್ವಲ್ಪ ಇದೊಂದು ಸಣ್ಣ ಚಟ ಅಷ್ಟೇ ಅಂದ್ರೆ ಅವನಿಗೆ ಚಳಿಗೆ 1 ಪ್ಯಾಕ್ 2 ಪ್ಯಾಕ್ ಮತ್ತೆ ಅದು ಇದೊಂದೇನಾ ಸೇರೋದು? ಅಲ್ಲ ಇದೊಂದೇನಾ ಸೇರೋದು? ಈಗ ಲಂಚ್ ಮಾಡಕ್ಕೆ ನಾವು ಬಂದಿರೋದು ಐಸ್ಲ್ಯಾಂಡ್ ಗೀಸ್. ಅಂದ್ರೆ ನಾವು ಲಂಚ್ ಮಾಡಕ್ಕಲ್ಲ, ನಮ್ಮ ನಿಧಿ ನಾವು ಎಲ್ಲಿ ಕೇಳಿಬಿಡ್ತೀವಿ ಊಟ ಮಾಡಕ್ಕಂತಂದ್ರೆ ಈಗ ಪಾರ್ಸಲ್ ತೊಗೊಂಡು ಐಸ್ಲ್ಯಾಂಡ್ 164 ಇರಲಿ. ನೀ ಆಮ್ಯಾಗ ಅದ ಗೊತ್ತೀನಿ ಏನಂತೆ ಅಂತ. ಅದಕ್ಕೆ ಗೈಸ್ ಏನು ಆರ್ಡರ್ ಮಾಡಿದ್ದಿ? ಮಶ್ರೂಮ್ ಮಶ್ರೂಮ್ ತಿನ್ನಂಗೆ ಎಲ್ಲಿ ಬಾ ಕರೆಕ್ಟ್ ಗೈಸ್. ಇದು ಬಿಹೈಂಡ್ ದಿಸ್ ಸೀನ್ ಅಂತ ಇರುತ್ತೆ, ಅದನ್ನು ನಾನು ಆಲ್ಮೋಸ್ಟ್ ಆಲ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಲೈಟ್ ಗೇಟ್ ಹಿಡಿದು ಮಾಡ್ತಿರ್ತಾನಲ್ಲ ಬ್ಲಾಗ್, ಅದಕ್ಕೆ ಎದುರಿಗೆ ಸ್ವಾತಿಗೆ ಈ ಕಡೆ ಐಸ್ಲ್ಯಾಂಡ್ ನಡೆಯಾಗೈತ್ರಿ. ಈಗ ನಾವು ಊಟ ಮಾಡಿ ಸೀದಾ ಶಾಪಿಗೆ ಹೊಂಟಿವಿ. ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಆಫ್ ನಿಧಿ ತೊಗೊಂಬರೋದು ಭಾಳ ಲೇಟ್ ಆಯ್ತು. ಅದಿರಲಿ ಎಕ್ಸೆಟ್ರಾ ಗೈಸ್. ಇನ್ನೊಂದು ಏನಂದರೆ ಚಳಿ ಐತಲ್ಲ, ಹಲ್ಟಿ ಐತಿ ಚಳಿ. ನನಗೆ ಈಗಂತ ತ್ರಾಸ ಆಗಲ್ಲ ಗೈಸ್. ಈಗ ಯಾಕಂದ್ರೆ ಫ್ಯಾನ್ ಬೇಕೇ ಬೇಕು, ಮಕ್ಕೊಂತೀವಿ ಅದು ಓಕೆ. ಬೆಳಗ್ಗೆ ಹೋಗಿ ಬಾತ್ರೂಮಿಗೆ ಹೋದ ಮುಕ್ಕಳಿ ತೊಗೊಳೋದು ಐತಲ್ಲ, ಅದರಷ್ಟು ನರ್ಕ ನನ್ನ ಐ ಕಾಂಡ್ ಗೈಸ್ ಲಿಟ್ರಲಿ ಆಗೋದು. ಈಗ ಅದಕ್ಕೆ ನಾನೀಗ ನಿಯರ್ ಬೈದು ಈಗ 2 ದಿನ ಆಯ್ತು ಬಿಸಿನೀರು ಹಾಕ್ಕೊಂಡು ಮುಕ್ಕಳಿ ತೊಳ್ಕೊಳಕತ್ತೀನಿ. ಅಂದರೆ ನಿಮಗಿದು ಬೇಸರ ಅನ್ನೋಕೇನು ಎತ್ತು ಇವನು ಹಿಂಗೆ ಮಾತಾಡ್ತಾನೆ ಗೈಸ್. ಲಿಟ್ರಲಿ ಹೇಳೋಕೆ ಈಗ ನೀವು ಎದ್ದು ಮುಟ್ಕೊಂಡು ಹೇಳ್ಬಿಟ್ರಿ, ನಿಮಗೂ ಅದೇ ಸ್ಥಿತಿ ಆಗತ್ತೈತಿ ಏನಂತಂದು. ಅಂದರೆ ಗೈಸ್ ಲಿಟ್ರಲಿ ಆಗೋ ಕೈ ಜುಡು ಬೆಳಗ್ಗೆ ಅನ್ನೋದು ಚಳಿ ಇರುತ್ತೆ. ಈಗ ನೈಟ್ ಇರೋ ಚಳಿ ಬೇರೆ, ಬೆಳಗಿರೋ ಚಳಿ ಬೇರೆ, ಲಿಟ್ರಲಿ ಆಗೋಲ್ದು. ಅದಕ್ಕೆ ಈಗ ಶಾಪಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಎಲ್ಲ ಮಾಡ್ಕೊಂಡು ಹೋಗೋಣ. ಲೆಟ್ಸ್ ಗಿವ್. ಅಂದರೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ಏನಾರು ವಿಸಿಟ್ ಏನಾರು ಕೊಟ್ಟಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ಹೇಳಿ ಈಗ ಹೋಗೋಣ. ಲೆಟ್ಸ್ ಗೋ. ಫೈನಲಿ ಈಗ ಜಸ್ಟ್ ಗೈಸ್ ಮನೆಗೆ ಬಂದೆ. ಲಿಟ್ರಲಿ ಗೈಸ್ ಚಳಿ ಕಳರಂಗೆ ಮಂಜು ಕಾಣವಲ್ಲ, ಅದು ಚಳಿ ಅಂತಾರೆ ಇವತ್ತಂದ್ರೂ ಲಿಟ್ರಲಿ ಭಾಳ ಐತಿ. ಇವಾಗ ಸ್ವಲ್ಪ ನಮ್ಮ ಅನಕ ಇವತ್ತಿನ ಚಳಿಯ ಬಗ್ಗೆ ನಿಮ್ಮ ವಿವರಣೆ. ಸ್ವಲ್ಪ ಹೊರಗಡೆ ಮಾತಾಡ್ಬೇಕು ಚಳಿಯಾಗ. ಅಲ್ಲ ಹೊರಗಡೆ ನಿಂತು ಮಾತಾಡಂಬ. ಅಲ್ಲಿ ಇವತ್ತು ಚಳಿ ಹೆಂಗೈತಿ ಏನೈತಿ ಮಗ ತೋರಿಸ್ತೇನೆ ಇಲ್ಲ ನಿಮ್ಮ ಪೊಡ್ಕಾಸ್ಟ್ ಮಾಡ್ಲ? ಪೊಡ್ಕಾಸ್ಟ್ ಇಲ್ಲಿ ನೋಡಿ, ಇಲ್ಲೇ ಪೊಡ್ಕಾಸ್ಟ್. ಚಳಿ ಬಗ್ಗೆ ಹೇಳ, 1-2 ಲೈನ್ ಆಗಿ ಹೇಳ. ಇಲ್ಲ ಹೇಳ, ಜಲ್ದಿ ಹೇಳ. ಚಳಿ ಭಾಳ ಐತಿ ಇವತ್ತು ಎಲ್ಲ. ಮತ್ತೆ ನಗಬಾಡ್ಲಿ ನೀನ ಮಗ. ನಾವ್ ಎದ್ದೇಳ್ಬೇಕ ನಸೆನಾಗ. ಯಾರ ಶುಕ್ರವಾರ ದೇವ್ರ ಮನಸ್ನಾಗ ಬರ್ಲ ಚಳಿಯಾಗ. ನಾಳೆ ಗೈಸ್ ಲಿಟ್ರಲ್ಲಿ ಮುಗುಳು ತೊಳ್ಕೊಂಡಾಗ ಬಿಸಿನೀರ ಫಿಕ್ಸ್. ಇವಾಗ 2 ದಿನ ಅನ್ಭವಿಸಿನಿ ಮುಕ್ಕಳಿ ತೊಳ್ಕೊಬೇಕಾದ್ರೆ. ಬಳ್ಳಿ ಶರ್ಟ್ ಮುಕ್ಕಳಿ ಅದಕ್ಕೆ ಇಲ್ಲ. ನಾಳೆ ಬಿಸಿನೀರಾಗೆ ತೊಳ್ಕೊಬೇಕಂತ ಡಿಸೈಡ್ ಆಗೀನಿ ಗೈಸ್. ಅದು ಅಂಥದ್ದೆಲ್ಲ ತೋರ್ಸೋಕ್ಕಾಗಲ್ಲ, ಮತ್ತು ನೀವು ಅದು ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹಂಗಲ್ಮಿ ಅದು ಇದ್ದಿದ್ದಂಗೆ ಹೇಳ್ಬೇಕು, ಹೌದಾ? ಕರೆಕ್ಟ್ ಅಲ್ವಾ? ಬೇರೆ ಎಸ್ಗೆಸ್ ಇವತ್ತು ನನಗೆ ಫ್ಯಾನ್ ಅಂತೂ ಬೇಕು ಇವನು ಗೈಸ್. ಇವತ್ತು ಪ್ರಚೋದ ಅಣ್ಣ ಇವತ್ತೊಂದಿನ ಫ್ಯಾನ್ ಹಾಕೊಂಡಿಲ್ಲ ಅಂದ್ರೆ ನಡೀತಾಳ ಅಂತ. ನನಗೆ ಫ್ಯಾನ್ ಗೈಸ್ ಇಲ್ಲ ಅಂದರೆ ನನಗೆ ಲಿಟ್ರಲ್ ಇದ್ದೇ ಬರಲ್ಲ ಏನಿಲ್ಲ. ಬಟ್ ಎಂಥ ಶೇರ್ವ ಚಳಿ ಇದ್ದರೂ ಜ್ವರಾಗಿರೋ ಬಂದರೂ ನಮಗೆ ಫ್ಯಾನ್ ಬೇಕು. ಅದಕ್ಕೆ ಸ್ವಲ್ಪ ಇವತ್ತು ಹಂಬಲ್ ರಿಕ್ವೆಸ್ಟ್ ಮಾಡ್ಯಾನ, ಆದರೂ ನಾವು ಹಾಕ್ಯಂತೀವಿ. ಏನಂತೀರಿ ಬ್ರೋ?